ನನ್ನ ಹೆಸರು ಕರ್ಣ. ಎಲ್ರಿಗೂ ಕಾಲೇಜ್ ಲೈಫ್ ಇವತ್ತು ಮುಗಿಯೋಕ್ಕೆ ಬಂತು, ಆದರೆ ನನ್ನ ಕಾಲೇಜ್ ಲೈಫ್ ಯಾವಾಗಲೂ ಮುಗ್ದಿತ್ತು. ಯಾಕೆ ಅಂತ ಕೇಳ್ತೀರಾ? ಯಾಕಂದರೆ ಕಾಲೇಜ್ ನಡೆಯೋದೇ ಫ್ರೆಂಡ್ಶಿಪ್ಸಿಂದ. ಅದು ಮುಗ್ದಾಗಲೇ ಕಾಲೇಜ್ ಯಾವಾಗ ಮುಗ್ದೋಗುತ್ತೋ ಅನ್ನೋ ಫೀಲ್ ಬರುತ್ತೆ. ನನಗೂ ಒಬ್ಬ ಪ್ರಾಣ ಸ್ನೇಹಿತ ಇದ್ದ, ಅರ್ಜುನ್ ಅಂತ. ತುಂಬ ಚೆನ್ನಾಗಿದ್ವಿ, ಆದರೆ ಆ ಒಂದು ಇನ್ಸಿಡೆಂಟ್ ಬ್ಯಾಗ್ ತಗೊಂಡ್ ಬರ್ತೀನಿ. ಹಾಯ್. ಎಲ್ಲೋ ಕರ್ಣ ಇನ್ನೂ ಬಂದಿಲ್ವಾ? ಆ ಇನ್ಸಿಡೆಂಟ್ ನಡೆದ ಮೇಲೆ ಅವನು ಬರೋ ಡೌಟೇ. ಯಾವ ಇನ್ಸಿಡೆಂಟ್? ನಿಂಗೆ ಮ್ಯಾಟ್ರ್ ಗೊತ್ತಿಲ್ವಾ? ಅದೇ ಅರ್ಜುನ್ ಕರ್ಣ ಮೇಲೆ ಕಂಪ್ಲೇಂಟ್ ಮಾಡಿರೋದು, ಅದೇ ಅವ್ನ ಬ್ಯಾಡ್ ಹ್ಯಾಬಿಟ್ಸು. ಆ ಕಂಪ್ಲೇಂಟ್ ಅವ್ರ ಪೇರೆಂಟ್ಸ್ವ್ರಿಗೂ ಇತ್ತು ಗೊತ್ತಾ? ಅರ್ಜುನ್ ಆ ಥರ ಮಾಡೋಕ್ಕೆ ಚಾನ್ಸೇ ಇಲ್ವೋ? ಅವರಿಬ್ಬರು ಎಂಥ ಫ್ರೆಂಡ್ಸು ಅಂತ ಇಡೀ ಕಾಲೇಜಿಗೆ ಗೊತ್ತು ಕಣೋ. ಇಲ್ವೋ, ಅದು ಅರ್ಜುನ್ ಹುಡುಗಿ ಮತ್ತೆ ಕರ್ಣಗೂ ಮೈನರ್ ಕ್ಲಾಶ್ ಆಗಿತ್ತು. ಸೊ ಅದಕ್ಕೆ ಅವ್ನು ಈ ಥರ ಮಾಡಿರ್ಬೋದು ಅನ್ಸುತ್ತೆ. ಅರ್ಜುನ್ ಅಷ್ಟೇನು ಚೀಪೇನಲ್ಲ, ಅವನೇನು ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಮಾಡೋದಿಲ್ಲ. ಕರ್ಣ, ಇವಾಗ ಬೇಡ. ಕರ್ಣ, ಒಂದು ಕಂಪ್ಲೇಂಟ್ ಸಾಕಾಗಿಲ್ದಲೆ ಇನ್ನೊಂದು ಕಂಪ್ಲೇಂಟ್ ತಂದಿದ್ಯಾ? You will be dismissed from writing further exams and you will be suspended for 14 days. Take this suspension order and get out of the chamber. And Arjun, you are a brilliant student. Next time ಇಂದ ಈ ಥರ ಆಗದೆ ಇರೋಂಗೆ ನೋಡ್ಕೊ. Now go and write your exams. ಆ ಒಂದು ಇನ್ಸಿಡೆಂಟ್ ಆದಮೇಲೆ ನಂಗೆ ಜನಕ್ಕಿಂತ ಬುಕ್ಸ್ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಸ್ಟಾರ್ಟ್ ಆಯಿತು. ಆದರೆ ಇಲ್ಲ ಇದೆಲ್ಲೋ ಬೇರೆ ಕಡೆ ಸ್ಟಾರ್ಟ್ ಆಯ್ತು ಅನಿಸುತ್ತೆ. ಕರ್ಣ, ಏನ್ ಮಾಡ್ತಿದ್ಯಾ? ಹಾಸ್ಟೆಲ್ ಎಲ್ಲರೂ ಓದ್ತಿದ್ದಾರೆ. ನಾಳೆ ಫೈನಲ್ ಇಂಟರ್ನಲ್ ಎಕ್ಸಾಮ್ ಇದೆ. ಇವಾಗ ಅದು ಸ್ಟಾರ್ಟ್ ಮಾಡೋ. ಅಟ್ಲೀಸ್ಟ್ ನೀವು ಪೇಯರ್ ಕೂತ್ಕೊಂಡ್ರೆ ಓದೋ. ಲೈಫಲ್ಲಿ ಸಕ್ಸಸ್ ಆಗ್ಬೇಕು. ಅವಾಗಿಂದ ಮಾತಾಡ್ತಿದ್ದೀನಲ್ಲೋ, ನೀನ್ ಫೋನ್ ಅಲ್ಲಿ ಪ್ರೈಸ್ ಮಾಡ್ತಿದ್ಯಾ ಹಂಗೆ? ನನ್ನ ಲೈಫು ನನ್ನ ಇಷ್ಟ, ನೀನು ಯಾವನ ಕೇಳಕ್ಕೆ? ಸರಿ, ನಿನ್ ಲೈಫ್ ನೀನ್ ನೋಡ್ಕೋ. ಇನ್ಮೇಲೆ ನಿಮ್ಗೆ ಏನ್ ಕೇಳಲ್ಲ. ಎಕ್ಸಾಮ್ಸಲ್ಲಿ ಪಾಸ್ ಆದೆ, ಡಿಸ್ಟಿಂಕ್ಷನ್ನು ಬಂದೆ, ಆದರೆ ಫ್ರೆಂಡ್ಶಿಪ್ ಅನ್ನೋ ಪಾಠದಲ್ಲಿ ಫೇಲ್ ಆದೆ. ಅರ್ಜುನ್ ಯಾವಾಗಲೂ ಸರಿನೇ ಇದ್ದ, ಎಲ್ಲ ನಂದೇ ತಪ್ಪು. ಆ ಟೈಮಲ್ಲಿ ಎಲ್ರಿಗೂ ಅವ್ರು ಮಾಡಿರೋದೇ ಸರಿ ಅನಿಸುತ್ತೆ, ಆದರೆ ಮುಂದೆ ಯೋಚಿಸಿದಾಗ ಅದು ತುಂಬ ಸಿಲ್ಲಿ ವಿಷಯ ಅನಿಸುತ್ತೆ. ಇದನ್ನು ಸರಿ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಫೈನಲಿ ಅರ್ಜುನ್ಗೆ ಸಾರಿ ಕೇಳಕ್ಕೆ ಹೋಗ್ತಿದ್ದೀನಿ. ಕರ್ಣ, ಏನಾಯ್ತು? ಅರ್ಜುನ್ ಎಲ್ಲಿ? ಮಗ, ನೀನು ಇವಾಗ ಬಂದಿದ್ಯಾ? ನಾಳೆ ಫ್ಲೈಟಿಗೆ ಟೈಮ್ ಆಯಿತು ಅಂತೇಳಿ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟೋದ. ಎಲ್ಲ ಜಗಳ ಚಿಕ್ಕ ವಿಷಯಗಳಿಂದನೇ ಸ್ಟಾರ್ಟ್ ಆಗೋದು, ಮುಂದೆ ಅದೇ ದೊಡ್ಡದಾಗುತ್ತೆ. ಬಟ್ ಅದನ್ನು ಆವಾಗಲೇ ಸರಿ ಮಾಡ್ಕೊಳೋ ಜವಾಬ್ದಾರಿ ನಮ್ಮದಾಗಿರಬೇಕು.